ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ಯಾಟರ್ಡೆ ಮತ್ತು ಸಂಡೇ ಎರಡು ವಿಡಿಯೋನು ಕಂಬೈನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೆ ನಾವು ಪಾಪುಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿ ಹೊರಟಿದ್ವಿ. ಪಾಪುಗೆ ಏನಂದರೆ 5.5 ಮಂತ್ಸ್ ಆಗ್ತಾ ಬಂತು. ಇನ್ನೊಂದು 15 ದಿವಸ ಕಳೆದ್ರೆ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಪಾಪುಗೆ ನಾವು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬರೋಣ ಅಂತ ಬೆಂಗಳೂರಿಗೆ ಹೊರಟಿದ್ವಿ. ಬೆಂಗಳೂರಿಗೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು. ಅದಕ್ಕೆ ಹಂಗೆ ಅವ್ರ ಆಫೀಸ್ ಹತ್ರ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಹಾಗೆ 2 ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ನ ಬೇರೆ ಮೀಟ್ ಮಾಡಬೇಕು ಅಂತ ಹೇಳಿದರು. ಅದನ್ನು ಕೂಡ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿ ಇಬ್ಬರು ಹೊರಟ್ವಿ. ಅದು ಅಲ್ಲದೆ ಜೊತೆಗೆ ಸ್ಯಾಟರ್ಡೆ ಸಂಡೇ 2 ದಿವಸನೂ ನನ್ನ ಹಸ್ಬೆಂಡು ನಮ್ಮ ಜೊತೆ ಇರಬೇಕು, ಪಾಪು ಜೊತೆ ಇರಬೇಕು ಅಂತ ಹೇಳಿ ರಜಾ ಹಾಕ್ಕೊಂಡಿದ್ರು. ಅದಕ್ಕೋಸ್ಕರ ಸರಿಯಾಗಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ನಾನು ನಮ್ಮ ಮನೆಯವರು ಮತ್ತು ಮಗು 3 ಜನ ಆರಾಮಾಗಿ ಸ್ವಲ್ಪ ಸುತ್ತಾಡ್ಕೊಂಬರೋಣ, ಸ್ವಲ್ಪ ರೋಡ್ ಟ್ರಿಪ್ ಥರ ಆಗುತ್ತೆ ಅಂತ ಅಂದ್ಕೊಂಡ್ವಿ. ನಮ್ಮ ಬೆಂಗಳೂರಿಗೆ ಎಂಟ್ರಿ ಆಗ್ತಾಯಿದ್ವಿ. ಬೆಂಗಳೂರಿಗೆ ಬಂದ್ವಿ. ಹೇಳಿದ್ನಲ್ಲ 2 ದಿವಸದ್ದು ಕಂಬೈನ್ ಮಾಡಿ ವಿಡಿಯೋ ಒನ್ ಡೇಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಜಾಸ್ತಿನೂ ವಿಡಿಯೋ ಮಾಡಿಲ್ಲ, ಸಿಂಪಲ್ಲಾಗಿ 5 to 7 ಮಿನಿಟ್ಸ್ ಮಾಡಿದ್ದೀನಿ ಅಷ್ಟೇನೇ ವಿಡಿಯೋನ. ಸೊ ನಮ್ಮ ಬೆಂಗಳೂರು ಅನಿಸುತ್ತೆ, ಒಂದೊಂದು ಟೈಮು ನೋಡಿದ್ರೆ ಇದು ನಮ್ಮ ಬೆಂಗಳೂರೇನೋ ಅನಿಸುತ್ತೆ. ಅಷ್ಟು ಒಂಥರ ಯಾವುದೋ ಬೇರೆ ಲೋಕಕ್ಕೆ ಬಂದಂಗೆ ಅನಿಸುತ್ತೆ. ನಾವು ಹಳ್ಳೀಲಿ ಇದ್ದಿದ್ದರಿಂದ ನಾವು ಬಗ್ಲುಗುಂಟೆಯಲ್ಲಿ ಮುಂಚೆ ಇದ್ವಿ. ಆವಾಗಿಂದನೂ ನಾವು ಬೆಂಗಳೂರಲ್ಲಿ ಓಡಾಡಿದ್ದೀವಿ. ಆ ಥರ ಏನಿಲ್ಲ, ಓಡಾಡ್ತಾನೆ ಏನಿಲ್ಲ, ಬೆಂಗಳೂರಲ್ಲೆಲ್ಲ ಓಡಾಡಿದ್ವಿ. ಈಗ ನಾವು ಹೋಗ್ತಾ ಇರೋದು ವಸಂತ ನಗರ ವಾರ್ಡ್ಗೆ. ಬೆಂಗಳೂರು ಅಂದರೆ ನಿಮಗೆ ಗೊತ್ತಿರಬೇಕಲ್ಲ ಟ್ರಾಫಿಕ್ ಹೆಂಗಿರುತ್ತೆ ಅಂತೇಳ್ಬಿಟ್ಟು. ನಾವು 10:30ಗೆ ಮನೆ ಬಿಟ್ಟಿದ್ದಕ್ಕೆ 12 ಆಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. 12 o'clock ಆದರೂ ಜನ ಇದ್ರೂ ಬೇಗನೆ ಮುಗಿಸ್ಕೊಂಡ್ವಿ ನಾವು. ಬೇಗನೆ ಆಯಿತು ಆಧಾರ್ ಕಾರ್ಡು. ಯಾಕೆ ಇಷ್ಟು ಬೇಗ ಮಾಡಿಸ್ಬೇಕು ಅಂತಂದರೆ, ಸಣ್ಣ ಮಕ್ಕಳಿರೋರಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಗೌರ್ಮೆಂಟಿಂದ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾವು ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಹೋಗಿ ಅವ್ರ ಫ್ರೆಂಡ್ನ ಮೀಟ್ ಮಾಡಿಕೊಂಡು, ಅವರು ಆಹಾರ ಇಲಾಖೆಯಲ್ಲಿ ಕೆಲಸ ಮಾಡೋದು, ಶಿವಾಜಿನಗರ ಹತ್ರ. ಅಲ್ಲಿ ಅವ್ರ ಫ್ರೆಂಡ್ನ ಮೀಟ್ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ವಿಧಾನಸೌಧ, ಕಬ್ಬನ್ ಪಾರ್ಕು ಎಲ್ಲ ಔಟ್ಸೈಡಿಂದ ವಿಂಡೋ ಸೀಟಿಂದ ಕೂತ್ಕೊಂಡು ನೋಡಿಕೊಂಡು ಬಂದ್ವಿ. ನನ್ನ ಮಗಳಂತೂ ತುಂಬ ಖುಷಿಯಾಗಿದ್ಲು. ಯಾಕಂದರೆ ತುಂಬ ದಿವಸದ ಮೇಲೆ ಹೊರಗಡೆ ಕರ್ಕೊಂಬಂದಿದ್ದಕ್ಕೆ ಅವಳಿಗೆ ಏನೋ ಒಂಥರ ಖುಷಿ, ಹೊಸ ಲೋಕಕ್ಕೆ ಬಂದಂಗೆ ಆಗಿದೆ ಅವಳಿಗೆ. ಕಾರಲ್ಲೆಲ್ಲ ಕುಣಿತಿದ್ದಾಳೆ. ಅಯ್ಯೋ, ಅವಳು ಖುಷಿ ಯಾಕೆ ಹೇಳ್ತಿರೋ. ಸೊ ಬೆಂಗಳೂರು ನೀವೇ ನೋಡ್ತಾ ಇದ್ದೀರಾ, ನೀವೆಲ್ಲ ಆಲ್ಮೋಸ್ಟ್ ನೋಡಿದ್ದೀರಾ. ಒನ್ ಡೇ ನಾವು ಬೆಂಗಳೂರು ಟ್ರಿಪ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಬಂದ್ವಲ್ಲ, ಈ ಕ್ರಿಸ್ಮಸ್ ಇರೋದ್ರಿಂದ, December 25th ಕ್ರಿಸ್ಮಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕಡೆ ಕೇಕ್ ಶೋ ಎಲ್ಲ ನಡೀತಾ ಇತ್ತು. ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಬೆಂಗಳೂರು 1ಗೆ ಬಂದು ಇದು ವಸಂತ ನಗರ ವಾರ್ಡ್ದು ಪಾಪುದು ಡೀಟೇಲ್ಸ್ ಎಲ್ಲ ಕೊಟ್ಟು, ಅವಳದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಆಧಾರ್ ಕಾರ್ಡು 1 ಅವರಲ್ಲಿ ಮಾಡಿಸ್ಕೊಂಡ್ವಿ. 1 ಅವರಲ್ಲೆಲ್ಲ ಮುಗೀತು. ಅದಾದಮೇಲೆ ಹೇಳಿದ್ನಲ್ಲ ವಿಧಾನಸೌಧ, ಕಬ್ಬನ್ ಪಾರ್ಕ್ ನೋಡಿಕೊಂಡು ಹಾಗೆ ಬಂದ್ವಿ. ಬಂದಾದಮೇಲೆ ಸಂಡೇ ಪಲ್ಸ್ ಪೋಲಿಯೋ ಇದ್ದಿದ್ದರಿಂದ ಬೆಳಗ್ಗೆನೇ ಫಸ್ಟೇ ಹೋಗಿ ನಾವು ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡ್ವಿ ಪಾಪುಗೆ. ಯಾಕಂದರೆ ನನ್ನ ಹಸ್ಬೆಂಡ್ ಸಿಸ್ಟರ್ ಅಂತ ಹೇಳಿದ್ನಲ್ಲ, ಅವರೆಲ್ಲ ಬೇಗ ಊರಿಗೆ ಹೋಗಬೇಕಾಗಿತ್ತು, ಅವ್ರಿಗೇನೋ ವರ್ಕ್ ಇತ್ತಂತೆ. ಅದಕ್ಕೋಸ್ಕರ ಮಾರ್ನಿಂಗ್ 8:30ಗೆ ಹೋಗಿ ನಾವು ನನ್ನ ಮಗಳು ಮತ್ತು ನನ್ನ ವಾರ್ಗಿತ್ತಿ ಅವ್ರ ಮಗ ಮತ್ತು ನನ್ನ ಹಸ್ಬೆಂಡ್ ತಂಗಿ ಅವ್ರ ಮಗಳು ಎಲ್ಲರೂ ಬೇಗನೆ ಹಾಕಿಸ್ಕೊಂಡ್ವಿ. ಯಾರ್ಯಾರು 5 ವರ್ಷದಿಂದ ಕೆಳಗಡೆ ಇದ್ದೀರೋ ಮಕ್ಕಳುಗಳ್ನ ಕರ್ಕೊಂಡೋಗಿ ದಯವಿಟ್ಟು ಪಲ್ಸ್ ಪೋಲಿಯೋ ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಎಲ್ಲ ಕಡೆ ಹಾಕ್ತಿದ್ದಾರೆ, ನೀವು ಅಲ್ಲೇ ಹಾಕಿಸ್ಕೋಬೇಕು ಅಂತ ಏನಿಲ್ಲ. ನೀವು ಎಲ್ಲಿರ್ತೀರೋ ಅಲ್ಲಿ ಪಲ್ಸ್ ಪೋಲಿಯೋ ಇದಿರುತ್ತೆ, ಅಲ್ಲಿ ಹಾಕ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಆಗಿರ್ಬೋದು ಅಥವಾ ಸ್ಕೂಲ್ ಹತ್ರ ಆಗಿರ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಕಬ್ಬನ್ ಪಾರ್ಕಿಂದ ನೋಡಿಕೊಂಡು ಸುಮ್ಮನೆ ಒಂಥರ ರೋಡ್ ಟ್ರಿಪ್ ಆಯಿತು. ನನಗೂ ನಮ್ಮ ಮನೆಯವ್ರಿಗೂ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಅದಾದಮೇಲೆ ಸಂಡೇ ನಾನು ನನ್ನ ಹಸ್ಬೆಂಡು ಸ್ವಲ್ಪ ಪರ್ಚೇಸಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ತುಮಕೂರಿಗೆ. ಅದಕ್ಕೆ ತುಮಕೂರಿಗೆ ಹೊರಟಿದ್ವಿ. ತುಮಕೂರಿಗೆ ಹೋಗಿ ಜಾಸ್ತಿ ಏನಿಲ್ಲ, ಪಾಪುಗೆ ಒಂಚೂರು ಸರಿ ಮಾಡೋದಕ್ಕೆ ಚಿಕ್ಕ ತಪ್ಪಲೆಗಳು ಸರಿ ಮಾಡೋ ಅಂಥದ್ದು ತಪ್ಪಲೆ ಬರುತ್ತಲ್ಲ ಚಿಕ್ಕದಾಗಿ, ಆ ಥರದೊಂದು, ಮತ್ತು ಕುಕ್ಕರು. ನೆಕ್ಸ್ಟ್ ಒಳಗೇನಾದರೂ ಅನ್ನ ಎಲ್ಲ ಮೆತ್ತಗೆ ಮಾಡಿಸಿ ತಿನ್ನಿಸ್ಬೇಕಲ್ಲ, ಅದಕ್ಕೋಸ್ಕರ ಕುಕ್ಕರ್ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದಕ್ಕೆ ತುಮಕೂರಿಗೆ ಹೋಗಿದ್ವಿ. ತುಮಕೂರಲ್ಲಿ ಎಸ್ ಮಾಲ್ಗೆ ಹೋಗಿದ್ವಿ. ಎಸ್ ಮಾಲಲ್ಲಿ ಡಿಮಾರ್ಟ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲೇ ನಾವು ಕೆಲವೊಂದು ಐಟಮ್ನ ತೊಗೊಂಡ್ವಿ. ಏನೇನು ತೊಗೊಂಡ್ವಿ ಅಂತಲೇ ಗೊತ್ತಿಲ್ಲ. ಈಗ ಹೆಂಗಾಗ್ಬಿಡುತ್ತೆ ಅಂತಂದರೆ,
ಆಚೆಗಡೆ ಕಿರಾಣಿ ಅಂಗಡಿಯಲ್ಲಿ ಹೋಗಿ ನಾವು ಬರೆದು ಕೊಟ್ಟಿರೋ ಐಟಮ್ಗಳು ಅಷ್ಟೇ ತೊಗೊಂಬರ್ತೀವಿ. ಆದರೆ ಡಿಮಾರ್ಟ್ಗೆ ಹೋದರೆ ನಾವು ಏನು ತೊಗೋಬೇಕು ಅಂದ್ಕೊಂಡಿರ್ತೀವೋ ಅದಕ್ಕಿಂತ ಜಾಸ್ತಿನೇ ತೊಗೊಂಡಿರ್ತೀವಿ, ಒಂದು ಐಟಮ್ ಎಕ್ಸ್ಟ್ರಾನೇ ತೊಗೊಂಡಿರ್ತೀವಿ. ಸೊ ಅದೆಲ್ಲ ತೊಗೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಇದು ಹೇಳಿದ್ನಲ್ಲ, ಬೆಳಗ್ಗೆ ಬಂದು ನಾವು ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ಬಿಟ್ವಿ. ಇನ್ನೂ ಯಾರೂ ಬಂದೇ ಇರಲಿಲ್ಲ. ಫಸ್ಟೇ ನನ್ನ ಮಗಳಿಗೆ ಹಾಕಿಸ್ಬಿಟ್ವಿ ನಾವು, ನನ್ನ ಮಗಳು, ಅದಾದಮೇಲೆ ನಮ್ಮ ನಾದಿನಿ ಮಗಳು, ಆಮೇಲೆ ನನ್ನ ಬಾರ್ಗಿತಿ ಮಗ, 3 ಜನಕ್ಕೂ ಫಸ್ಟೇ ಹಾಕ್ಸಿದ್ವಿ. ಹೇಳಿದ್ನಲ್ಲ, ಪೋಲಿಯೋ ಹಾಕ್ಸ್ರಿ, ಯಾರ್ಯಾರು ಹಾಕ್ಸಿಲ್ವೋ ದಯವಿಟ್ಟು ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬೇಗನೆ ಹಾಕ್ಸಿ, ಅವರು ಕೂಡ ಹೊರಡಬೇಕಿತ್ತು. ಸೊ ನಾವು ಹೇಗಿದ್ವೋ ಹಾಗೆ ಬಂದಿದ್ವಿ. ಬೆಳಗ್ಗೆ ಬೇಗ ಬಂದು ಹಾಕಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಅದಕ್ಕೆ ನಾನು 2 ದಿವಸದಿಂದ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಇದು ಜಾಸ್ತಿನೂ ಲೆಂತಿಯಾಗಿ ವಿಡಿಯೋ ಕೂಡ ನಾನು ಮಾಡಿಲ್ಲ, ಸಿಂಪಲ್ಲಾಗೇ ಮಾಡಿದ್ದೀನಿ. ಅವ್ರ ಮಗಳಿಗೆ ಹಾಕಿಸ್ತಾರೆ. ನೆಕ್ಸ್ಟು ಅವ್ರ ಮಗನಿಗೆ, ಪವನಿಗೆ, ಮತ್ತು ದಿಶಾ ಮತ್ತು ನನ್ನ ಮಗಳು ಡಿಂಪನಿಗೆ 3 ಜನಕ್ಕೂ ನಾವು ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡ್ವಿ. ಹಾಕಿಸ್ಕೊಂಡಾದ್ಮೇಲೆ ನಾನು ಮನೆಯವರು 11 ಗಂಟೆ ಹಂಗೆ ಮನೆ ಬಿಟ್ಟು ತುಮಕೂರು ಹೋದ್ವಿ. ತುಮಕೂರಿಂದ ಸೀದಾ ಎಸ್ ಮಾಲ್ಗೆ ಹೋಗಿದ್ವಿ. ಎಸ್ ಮಾಲ್ ತುಂಬ ಚೆನ್ನಾಗಿದೆ ತುಮಕೂರಲ್ಲಿ. ನಾನು ತುಂಬ ಸತಿ ಹೋಗಿದ್ದೀನಿ. ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ಹೋಗಿರೋದು. ನನ್ನ ಹಸ್ಬೆಂಡ್ ಅಂತೂ ಫಾಸ್ಟಾಗಿ ಬಂದು ಬೇಗ ಏನೇನು ಬೇಕೋ ಎಲ್ಲ ಎತ್ಕೊಂಡು ಹೊರಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಬೇಗ ಕರ್ಕೊಂಬಂದ್ಬಿಟ್ರು. ಮನೆಗೆ ವಾಪಸ್ ಬರಬೇಕಿತ್ತು, ನಮ್ಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರನೇ ಬೇಗನೆ ಹೋಗಿ ಬೇಗನೆ ಬಂದುಬಿಡೋಣ ಅಂತ ಹೋಗಿದ್ವಿ. ಬೇರೆ ಕಡೆ ಎಲ್ಲ ಒಂದು ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಎಸ್ ಮಾಲೆಲ್ಲ ಒಂದು ರೌಂಡ್ ಹೋಗಿ ತೋರಿಸೋಣ ನಿಮಗೆ ಅಂತ ಹೇಳ್ಬಿಟ್ಟು, ಬಟ್ ಆಗಲಿಲ್ಲ. ಯಾಕಂದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾನೇನು ಮಾಡಿದೆ, ಸರಿ ಆಯಿತು, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಣ, ಎಷ್ಟಾಗುತ್ತೋ ಅಷ್ಟು ತೋರಿಸ್ಕೊಂಡು ಬಂದುಬಿಡೋಣ ನಾವು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಹಾಕಿಸ್ಕೊಂಡ್ವಿ, ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬಂದ್ವಿ. ನಾನು ಹೇಳಿದ್ನಲ್ಲ ಎಸ್ ಮಾಲ್ಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಎಂಟ್ರಿಯಲ್ಲಿ. ನಮ್ಮ ಮನೆಯವರಂತೂ ಫಾಸ್ಟಾಗಿ ನಮ್ಮ ಪಾಪನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಾಡಿಗೆ ಅವರು. ನಾನು ಹಿಂದೆಗಡೆ ವಿಡಿಯೋ ಮಾಡಿಕೊಂಡು ನಿಧಾನ ಹೋಗ್ತಾಯಿದ್ದೆ. ಡಿಮಾರ್ಟು ತುಂಬ ಚೆನ್ನಾಗಿದೆ, ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಆಮೇಲೆ ಐನಾಕ್ಸ್ ಇದೆ, ಫಿಲಮ್ ಥಿಯೇಟ್ರ್ ಇದೆ, ಆಮೇಲೆ ಬೇರೆ ಥರ ಶಾಪಿಂಗು ಎಲ್ಲ ಥರ ಇದೆ. ನೀವು ಯಾರ್ಯಾರು ತುಮಕೂರಲ್ಲಿದ್ದೀರೋ ಎಸ್ ಮಾಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. 2 ದಿವಸದ್ದು ಕಂಬೈನ್ ಮಾಡಿದ್ದೀನಿ, 2 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ಸ್ ಟು ಮೈ ಚಾನಲ್ ನಕ್ಷತ್ರ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.